ಒಂದು ಗ್ಯಾರಂಟಿ ಇದೆ, ನಮಗೆ ಒಂದು ಭರವಸೆ ಇದೆ, ಒಂದು ನಂಬಿಕೆ ಇದೆ. ನನ್ನ ಶರೀರ ದೇವರ ಆಲಯ, ಪವಿತ್ರಾತ್ಮರು ನನ್ನಲ್ಲಿ ಜೀವಂತವಾಗಿ ಜೀವಿಸ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಅವರಿದ್ದಾರೆ ಅನ್ನುವ ಆ ನಂಬಿಕೆ, ಆ ವಿಶ್ವಾಸ ನಮಗಿದ್ದಾಗ ನಾವು ಯಾವತ್ತೂ ಕೂಡ ಭಯಪಡೋದಿಲ್ಲ, ಹೆದರೋದಿಲ್ಲ, ಅಂಜೋದಿಲ್ಲ, ನಿರಾಶರಾಗೋದಿಲ್ಲ. ಇದೆಲ್ಲ ಯಾವಾಗ ಆಗುತ್ತೆ ಅಂದರೆ ನನ್ನೊಂದಿಗೆ ದೇವರು ಇದ್ದಾರೆ ಅನ್ನುವ ಅರಿವು ಇಲ್ಲದೆ ಇರುವಾಗ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದಾವೀದ ಏನು ಹೇಳ್ತಾನೆ? ಗಾಢಾಂಧಕಾರದಲ್ಲೂ ಕೂಡ ನಾನು ಕೇಡಿಗೆ ಅಂಜುವುದಿಲ್ಲ. ಯಾಕೆಂದರೆ ಅಲ್ಲಿ ಯಾರಿದ್ದಾರೆ ನನ್ನೊಂದಿಗೆ? ನನ್ನ ಪ್ರಭು ಇದ್ದಾರೆ. ಹಲ್ಲೆಲೂಯಾ. ಗಾಢಾಂಧಕಾರ ಅಂದರೆ ಈ ಲೋಕದಲ್ಲಿ ನಮಗೆ ಬಂದೊದಗುವ ಲೌಕಿಕವಾದ ಅನೇಕ ಶೋಧನೆಗಳಿರ್ಬೋದು, ವೇದನೆಗಳಿರ್ಬೋದು, ರೋಗ ರುಜಿನಗಳಿರ್ಬೋದು, ಯಾವುದೇ ಸೈತಾನನ ಕುತಂತ್ರಗಳಿರ್ಬೋದು. ಸೊ ಇದೆಲ್ಲ ಕೂಡ ಕತ್ತಲೆಗೆ ಸಂಬಂಧಪಟ್ಟ ಕಾರ್ಯ. ಆದರೆ ದಾವೀದ ಹೇಳ್ತಾ ಇದ್ದಾನೆ, ಈ ಗಾಢಾಂಧಕಾರದಲ್ಲೂ ಕೂಡ ನಾನು ಭಯಪಡೋದಿಲ್ಲ. ಏಕೆಂದರೆ ನನ್ನನ್ನು ಕರೆದ ದೇವರು ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಜೋರಾಗಿ ಹೇಳಿ, ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಹಲ್ಲೆಲೂಯಾ. ಈ ಲೋಕವನ್ನೇ ಜಯಿಸಿದ ಯೇಸು ನನ್ನೊಂದಿಗಿದ್ದಾರೆ ಅನ್ನುವಾಗ ನಮಗೆ ಭಯ ಆಗತ್ತಾ? ಹಲೋ, ಆದರೆ ನಿಮಗಾಗತ್ತಾ? ಸುಳ್ಳೆಲ್ಲ ಹೇಳಬಾರ್ದು ನೀವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಬೈಬಲಲ್ಲಿ ಭಯಪಡದೆ ಜೀವಿಸಿದಂಥ ವ್ಯಕ್ತಿಗಳು ಇದ್ದಾರಾ? ಸೊ ಅದೇ ರೀತಿ ಜೀವಿಸಬೇಕು ಅಂತಲೇ ಬೈಬಲನ್ನು ಬರೆದಿಟ್ಟಿರೋದು ದೇವರು ನಮಗೆ. ಈ ಬರೆದಂಥ ವಾಕ್ಯಗಳು, ವಚನಗಳು, ಅದರಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ನಮಗೆ ಏನಕ್ಕಾಗಿ ಇಟ್ಟಿದ್ದಾರೆ ಅಂದರೆ ಉದಾಹರಣೆಗಾಗಿ. ಈಗ ಆ ಉದಾಹರಣೆಗಳನ್ನು ನಾವೇನು ಮಾಡಬೇಕು? ನಮ್ಮ ಜೀವನಕ್ಕೆ ನಾವು ಅಳವಡಿಸ್ಕೋಬೇಕು. ಆಗ ಅವರು ಹೇಗೆ ದೇವರು ನನ್ನ ಜೊತೆ ಇದ್ದಾರೆ ಅಂತ ನಂಬಿಕೆಯಿಂದ ಬದುಕಿದ್ರೋ ಅದೇ ನಂಬಿಕೆಯಿಂದ ನಾನು ಕೂಡ ಬದುಕಬಹುದು ಈ ಲೋಕದಲ್ಲಿ. ಹಲ್ಲೆಲೂಯಾ. ಅದು ಯಾಕೆ ಆಗ್ತಾ ಇಲ್ಲ ಅಂದರೆ ಒಂದೇ ಸತ್ಯ, ನನಗೆ ನನ್ನೊಂದಿಗೆ ನನ್ನ ಯೇಸು ಇದ್ದಾರೆ ಅನ್ನುವ ಅರಿವು ಇಲ್ಲ. ಹಾಗಾಗಿನೇ ನಾವು ಭಯಪಡೋದು, ಅಳೋದು, ಗೋಳಾಡೋದು, ಏನೆಲ್ಲ ಮಾಡ್ತೀವೋ ಅದೆಲ್ಲ ಅದಕ್ಕೇನೆ. ನಾವು ಧೈರ್ಯವಾಗಿ ಸ್ತೋತ್ರ ಮಾಡಲಿಕ್ಕಾಗುತ್ತೆ ಯಾವಾಗ ಅಂದರೆ ಯೇಸು ನನ್ನ ಜೊತೆ ಇದ್ದಾರೆ, ನನ್ನೊಂದಿಗೆ ಇದ್ದಾರೆ. ಈ ಭರವಸೆಯಲ್ಲಿ ನಾವು ಜೀವಿಸುವಾಗ ನಾವು ಯಾವತ್ತೂ ಕುಂದಿ ಹೋಗೋದಿಲ್ಲ, ನಾವು ಯಾವತ್ತೂ ನಿರಾಶರಾಗೋದಿಲ್ಲ. ಹಾಗಾಗಿ ಈ ಸುಂದರವಾದ ದಿನವನ್ನು ಕೊಟ್ಟಂಥ ದೇವರ ಮುಂದೆ ದೇವರಿದ್ದಾರೆ, ನನ್ನೊಂದಿಗಿದ್ದಾರೆ, ಇಲ್ಲಿದ್ದಾರೆ ಎಂಬ ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಆಕಾಶದಲ್ಲೂ ಭೂಮಿಯಲ್ಲೂ ನನ್ನೊಂದಿಗಿರುವವರು ನನ್ನ ಯೇಸು. ಹಲ್ಲೆಲೂಯಾ. ನಂಬಿಕೆ ಇದೆಯಾ? ಹಲ್ಲೆಲೂಯಾ. ಸೊ ಈ ಸಾಲುಗಳನ್ನು ಆಡುವಾಗ ಆ ಸಾಲುಗಳ ಏನು ಹೇಳುತ್ತೋ ಅದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ನೀವು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅನುಭವಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಬಿಟ್ಬಿಡಬಾರ್ದು. ನೀವು ಪ್ರಯತ್ನ ಪಡಬೇಕು. ಯಾವಾಗ ಪ್ರಯತ್ನ ಪಡ್ತೇವೆಯೋ ಆ ಪ್ರಯತ್ನ ಪಡುವಾಗ ದೇವರು ಆ ವಾಕ್ಯವನ್ನು, ಆ ಕಾರ್ಯವನ್ನು ನಿಮ್ಮಲ್ಲಿ ಅನುಭವಕ್ಕೆ ತರ್ತಾರೆ. ಹಲ್ಲೆಲೂಯಾ. ಸುಮ್ಮನೆ ನಾವು ಆಡ್ತೀವಿ, ಹೋಗ್ತೀವಿ, ಅದರಿಂದ ಯಾವ ಪ್ರಯೋಜನ ಇಲ್ಲ. ಇವತ್ತು ನಾವು ಸುಮ್ಮನೆ ಹಾಡಿ ಹೋಗೋದು ಬೇಡ. ನನ್ನ ದೇವರು, ನನ್ನ ಯೇಸು, ಪವಿತ್ರಾತ್ಮರು ನನ್ನ ಜೊತೆ ಇದ್ದಾರೆ. ಹಲ್ಲೆಲೂಯಾ. ಆ ಭರವಸೆಯಿಂದ, ಅಂಥ ಒಂದು ವಿಶ್ವಾಸದಿಂದ ನಾವೆಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ಕೂಡ ಎದ್ದು ನಿಂತ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ. ಎರಡು ಕರಗಳನ್ನು, ಎಲ್ಲರೂ ಕೂಡ ಎರಡು ಕರಗಳನ್ನು ಯೇಸುವಿಗೆ ಒಪ್ಪಿಸಿಕೊಡುತ್ತಾ ಸಂಪೂರ್ಣವಾಗಿ ಆಕಾಶದ ಕೆಳಗೆ, ಭೂಮಿಯ ಮೇಲೆ, ಅಪ್ಪ ಯಾವಾಗಲೂ ನನ್ನೊಂದಿಗೆ ಇರಲಿಕ್ಕೆ ಇರುವವರು ನೀವೊಬ್ಬರೇ. ಆದ್ದರಿಂದ ಈ ಒಂದು ಭೂಮಿಯಲ್ಲಿ ನನ್ನನ್ನು ನೀವು ಇರಿಸಿದ್ದೀರಾ. ನಿಮ್ಮ ಚಿತ್ತದಂತೆ ನಾನು ಬದುಕಬೇಕಾದರೆ, ನಿಮ್ಮ ಇಷ್ಟದಂತೆ ಬದುಕಬೇಕಾದರೆ ನೀವು ನನ್ನ ಜೊತೆ ಇದ್ದೀರಾ ಎಂಬ ಅರಿವಿನೊಂದಿಗೆ ಈ ಲೋಕದಲ್ಲಿ ಬದುಕಲು ಬೇಕಾದ ಪವಿತ್ರಾತ್ಮನ ಶಕ್ತಿ, ಚೈತನ್ಯ, ಬಲವನ್ನು ಕೊಟ್ಟು ನನ್ನನ್ನು ನಡೆಸಿರಿ ಅಂತೇಳಿ ಒಂದೆರಡು ನಿಮಿಷಗಳ ಕಾಲ ಎಲ್ಲರೂ ಕೂಡ ಪ್ರಿಯರೇ ಹಾಲೆಲೂಯಾ, 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 ಹಾಲೆಲೂಯಾ,
Hallelujah, 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 hallelujah. Thank you, Jesus. Thank you, Holy Spirit. Hallelujah, 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 hallelujah. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲಿ ಭೂಮಿಯಲ್ಲಿ ಇರುವವರು ನೀವೇ, ಸ್ತೋತ್ರ. ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ನನ್ನ ಯೇಸು ರಾಜ. Hallelujah, 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 ನನ್ನ ಯೇಸು ರಾಜ. ಬರೀ ಆಕಾಶದಲ್ಲಿ ಭೂಮಿಯಲ್ಲಿ ಮಾತ್ರವಲ್ಲ ಪ್ರಿಯರೇ, ನಿಮ್ಮಲ್ಲಿ, ನಿಮ್ಮ ಬದುಕಿನಲ್ಲಿ, ನಿಮ್ಮ ಜೊತೆಯಲ್ಲಿ ಇರುವ ದೇವರು ಯೇಸುವಾಗಿದ್ದಾರೆ. ಆದ್ದರಿಂದ ಕರೆಗಳನ್ನು ತಟ್ಟುತ್ತಾ ಎಲ್ಲರೂ ಒಟ್ಟಿಗೆ ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. Hallelujah, 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 ನನ್ನ ಯೇಸು ರಾಜ. Hallelujah, 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 ನನ್ನ ಯೇಸು ರಾಜ. Hallelujah, 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 ನನ್ನ ಯೇಸು ರಾಜ. Hallelujah, 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. Hallelujah, 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 ನನ್ನ ಯೇಸು ರಾಜ. Hallelujah, 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 hallelujah. ಪ್ರಿಯರೇ, ಯೇಸು ನಿಮ್ಮ ಜೊತೆ ಇದ್ದಾರೆ. ದೇವರ ವಾಕ್ಯ ಹೇಳ್ತದೆ 91ನೇ ಕೀರ್ತನೆಗಳ ಪುಸ್ತಕದಲ್ಲಿ, ಆತನು ಕೊಟ್ಟ ಮಾತಿನಲ್ಲಿ ರಕ್ಷಣೆಯ ಕವಚ ಇದೆ ಎಂಬುದಾಗಿ. ಇವತ್ತು ನಿನ್ನ ಕವಚ ಯೇಸು ಆಗಿದ್ದಾರೆ, ನಿನ್ನ ಕೋಟೆ ಯೇಸು ಆಗಿದ್ದಾರೆ.
ನಿನ್ನ ಸುತ್ತಲೂ ಇದೋ ಒಂದು ಕೋಟೆಯಂತೆ ದೇವರು ಯೇಸು ನಿನ್ನ ಜೊತೆಗಿದ್ದು ನಿನ್ನ ನಡೆಸ್ತಾ ಇದ್ದಾರೆ. ಇವತ್ತಿನವರೆಗೆ ನೀನು ಜೀವಿಸುತ್ತಿರುವುದು ಅವರ ಕೃಪೆಯಿಂದಾಗಿದೆ ಪ್ರಿಯರೇ. ಆ ದೇವರ ಸಾನ್ನಿಧ್ಯವನ್ನ, ಅವರ ಇರುವಿಕೆಯನ್ನು ಅನುಭವಿಸುತ್ತಾ ಎಲ್ಲರೂ ಹೇಳೋಣ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ನನ್ನ ಜೊತೆಯಲ್ಲಿ ಇರುವವರು ಯೆಹೋವ ಶಮ್ಮ ದೇವರು, ಅವರೇ ಜೀವದ ಕೋಟೆಯು, ಯಾವ ಭಯವೂ ನನಗಿಲ್ಲ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ. ಪ್ರಿಯರೇ, 2000 ವರ್ಷಗಳ ಹಿಂದೆಯೇ ಯೇಸು ಲೋಕವನ್ನು ಜಯಿಸಿದ್ದಾರೆ. ಪ್ರಿಯರೇ, ಲೋಕವನ್ನು ಜಯಿಸಿದ್ದಾರೆ. ಆ ಜಯಿಸಿದ ಯೇಸು ನಿನ್ನಲ್ಲಿದ್ದಾರೆ. ಇವತ್ತು ನಿನಗೇನೆಲ್ಲ ಜಯಿಸ್ಲಿಕ್ಕೆ ಆಗ್ತಾ ಇಲ್ವೋ, ಇವತ್ತು ನಂಬು, ನನ್ನೊಂದಿಗೆ ಯೇಸು ಇದ್ದಾರೆ. ಲೋಕವನ್ನು ಅವರು ಜಯಿಸಿದ್ದಾರೆ. ನಾನು ಕೂಡ ಇವತ್ತಿನಿಂದ ಯೇಸುವಿನ ಜೊತೆಯಲ್ಲಿ ಸರ್ವವನ್ನ ಸಾಧಿಸುತ್ತೇನೆ, ಎಲ್ಲವನ್ನ ಜಯಿಸ್ತೇನೆ ಎಂಬ ನಂಬಿಕೆಯಿಂದ ಯೇಸುವನ್ನು ಸ್ತುತಿ ಮಾಡು ಸಹೋದರ, ಯೇಸುವನ್ನು ಸ್ತುತಿ ಮಾಡು ಸಹೋದರಿ. ಕಮಾನ್. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಎಲ್ಲ ಜಯವನ್ನು ನೀಡಿದರು ಯೆಹೋವ ನಿಸ್ಸಿಯ ದೇವರು, ಎಲ್ಲ ನನ್ನ ಮಾರ್ಗದಲ್ಲಿ ಸಂಗಡ ಇರುವ ರಾಜರು. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ಅನುಭವಿಸಿ. ಹಲ್ಲೆಲೂಯಾ ಹಲ್ಲೆಲೂಯಾ ನನ್ನ ಯೇಸು ರಾಜ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನಲ್ಲೂ ನನ್ನ ಬಾಳಲ್ಲೂ ಇರುವವರು ನೀವೇ. ಆಕಾಶದಲ್ಲೂ ಭೂಮಿಯಲ್ಲೂ ಇರುವವರು ನೀವೇ, ನನ್ನನ್ನು ನನ್ನ ಬಾಳಲ್ಲೂ ಇರುವವರು ನೀವೇ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಅಗತ್ಯವಾದದ್ದು ಒಂದೇ, ಪರಿಶುದ್ಧಾತ್ಮರು. ನಮ್ಮ ಜೀವಿತದಲ್ಲಿ ಅಗತ್ಯವಾದದ್ದು ಒಂದೇ,
ಅದು ಪರಿಶುದ್ಧ ಆತ್ಮರು ಪ್ರಿಯರೇ. ಬತ್ತಿದ ಭೂಮಿಯಲ್ಲಿ ಯಾವಾಗ ಪರಲೋಕದ ಮಳೆ ಸುರಿಯಲ್ಪಡ್ತದೋ ಆ ಭೂಮಿ ಹದವಾಗ್ತದೆ. ಆ ಭೂಮಿ ಹದವಾದಾಗ ಅಲ್ಲಿ ಬೆಳೆ ಫಲ ಸಿಗ್ತದೆ. ಪ್ರಿಯರೇ, ನಿನ್ನ ಜೀವಿತದಲ್ಲಿ ಅಗತ್ಯವಾದ ಪರಿಶುದ್ಧಾತ್ಮರನ್ನ ದೇವರು ಕೊಟ್ಟಿದ್ದಾರೆ. ಆ ಪವಿತ್ರಾತ್ಮನ ಜೊತೆಗೂಡಿ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಯೇಸುವನ್ನ ಅವರ ಮಾಧುರ್ಯವನ್ನ ಎಲ್ಲರೂ ಅನುಭವಿಸುತ್ತಾ ಈ ಸಾಲುಗಳನ್ನು ಹೇಳೋಣ ಪ್ರಿಯರೇ. ಕಮಾನ್. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವ ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವರು ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಅಗತ್ಯವೆಲ್ಲ ಪೂರೈಸುವ ಯೆಹೋವ ಈರೆ ದೇವರು, ಅವರೇ ಎಲ್ಲ ನೋಡಿಕೊಳ್ಳುವ ನನ್ನ ಒಳ್ಳೆ ಸಹಾಯಕರು. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ನನ್ನ ಯೇಸು ರಾಜ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ದೇವರಾತ್ಮ 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 ನನ್ನ ಮೇಲಿದೆ, ನನ್ನ ದೇಹ ಯೇಸುವಿನಾಲಯ. ಸ್ವೇ ನನ್ನ ದೇಹ ಯೇಸುವಿನಾಲಯ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಯೆಸಯ್ಯ, ಥ್ಯಾಂಕ್ ಯು ಜೀಸಸ್. Hallelujah, hallelujah. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ
ಜಲವೇ ಜೀವ ಜಲವೇ ಜೀವ ಜಲವೇ ಜೀವ ಜಲವೇ ಜೀವ ಜಲವೇ ಜೀವ ಜಲವೇ ಅಗ್ನಿನಾಳವೇ 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 ಪರಿಶುದ್ಧ ಬೆಂಕಿಯೇ 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 ಹತ್ತಿ ಉರಿಯಿರಿ 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 ಪಾವನಾತ್ಮರೇ 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 ಪರಿಶುದ್ಧ ಆತ್ಮರೇ 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 ನನ್ನಲ್ಲಿ ತಂಗಿರಿ 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 ಆರಾಧನೆ 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 ಗ್ಲೋರಿ ಗ್ಲೋರಿ ಆರಾಧನೆ ನಿಮ್ಮ ಮಾಧ್ಯದಲ್ಲಿ ಆರಾಧನೆ ನಿಮ್ಮ ಮಾಧ್ಯದಲ್ಲಿ ಆರಾಧನೆ 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 ಹಲ್ಲೆಲೂಯಾ 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 Hallelujah, ಗ್ಲೋರಿ 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 hallelujah, ಹಲ್ಲೆಲೂಯಾ 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 hallelujah, hallelujah, ನಿಮ್ಮ ಮಾಧ್ಯದಲ್ಲಿ hallelujah, hallelujah, ಹಲ್ಲೆಲೂಯಾ 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 hallelujah, 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 hallelujah. Holy fire, holy fire, holy fire, holy fire. 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 Holy, 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 holy. ಪರಿಶುದ್ಧರು 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 ಅನುಭವಿಸಿ ಪ್ರಿಯರೇ ಹೋರ ಲ ಲ ಲ ಲ ಲ ಲ ಲ ಹೋರ ಬರ 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 ಹಲ್ಲೆಲೂಯಾ 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 ಹೋರ ಬರ 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 ಹೋರ ಬರ 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 ಯೇಸುವೇ ಪರಿಶುದ್ಧಾತ್ಮರೇ 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 ಅವರ ಸಾನ್ನಿಧ್ಯವನ್ನು ಅನುಭವಿಸಿ ಅವರ ಸಾನ್ನಿಧ್ಯವನ್ನು ಅನುಭವಿಸಿ 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 ಓರ ಲ ಲ ಲ ಲ ಲ ಲ ಓರ ಲ ಲ ಲ ಲ ಲ ಲ ಲ ಲ ಲ ಓರ ಲ 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 ಓರ ಲ 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 ಓರ ಲ ಲ ಲ ಲ ಲ ಲ ಲ ಲ ಲ ಓರ ಲ ಲ ಲ ಲ ಲ ಲ ಲ ಲ ಲ ಓರ ಲ 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 ಓರ ಲ ಲ ಲ ಲ ಲ ಅನುಭವಿಸಿ 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 Hallelujah, 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 hallelujah. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ
ಪರಿಶುದ್ಧಾತ್ಮರು ನಿಮ್ಮ ಮಧ್ಯೆ ಇದ್ದಾರೆ. ಪರಿಶುದ್ಧವಾದ ಬೆಂಕಿ ನಿಮ್ಮ ಮಧ್ಯದಲ್ಲಿ ಸುರಿಯಲ್ಪಡ್ತಾ ಇದೆ. ಅಗ್ನಿನಾಳಗಳ ರೂಪದಲ್ಲಿ ಒಬ್ಬೊಬ್ಬರ ಮೇಲೆ ವಿಂಗಡವಾಗಿ ಸುರಿಯಲ್ಪಡ್ತಾ ಇದೆ. ಅದು ಪವಿತ್ರಾತ್ಮನ ಬೆಂಕಿಯಾಗಿದೆ, ಯೇಸುವಿನ ಪ್ರೀತಿಯ ಬೆಂಕಿಯಾಗಿದೆ. ರಿಸೀವ್ ರಿಸೀವ್. ಯಾರಿಗೆಲ್ಲ ಇನ್ನೂ ಸಾಧ್ಯವಾಗ್ತಾ ಇಲ್ಲ ಬಿಟ್ಕೊಡಿ. ಕಮಾನ್, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ. ಮೇಘದೋಪಾದಿಯಲ್ಲಿ ಚಪ್ಪರದ ರೂಪದಲ್ಲಿ ನಿಮ್ಮ ಒಬ್ಬೊಬ್ಬರನ್ನು ಆವರಿಸಿಕೊಂಡಿದೆ ಪರಿಶುದ್ಧಾತ್ಮನ ಪ್ರಸನ್ನತೆ, ಸಾನ್ನಿಧ್ಯ. ಪರಿಶುದ್ಧಾತ್ಮನ ಸಾನ್ನಿಧ್ಯ ಚಪ್ಪರದೋಪಾದಿಯಲ್ಲಿ ನಿಮ್ಮ ಒಬ್ಬೊಬ್ಬರನ್ನು ಆವರಿಸಿಕೊಂಡಿದೆ. ಹೊರಲಭ. ಕಮಾನ್, ಬಾಯಿ ತೆರೆದು ಪ್ರಾರ್ಥಿಸಿ. ಪವಿತ್ರಾತ್ಮರು ನಿನ್ನ ಜೊತೆ, ಪರಿಶುದ್ಧಾತ್ಮರು ನಿನ್ನ ಜೊತೆ. ಇದೋ ಲೋಕಾಂತ್ಯದವರೆಗೆ ನಾನು ನಿನ್ನೊಂದಿಗೆ. ಯಾರಿಗೆಲ್ಲ ಅನುಭವ ಆಗ್ತಾ ಇಲ್ವೋ, ಯೇಸುವೆ ನೀನು ಬೇಕು, ಪರಿಶುದ್ಧಾತ್ಮರೇ ನೀನು ಬೇಕು. ಕರೀರಿ, ಕೇಳುವ ಪ್ರತಿಯೊಬ್ಬನಿಗೆ ದೇವರು ಕೊಡ್ತಾರೆ. ಓ ಲಾಭ. ನಿಮ್ಮ ಹೃದಯದ ದಾಹವನ್ನು ನೀಗಿಸ್ತಾ ಇದ್ದಾರೆ. ನಿಮ್ಮ ಅಂತರಂಗದ ದಾಹವನ್ನು ನೀಗಿಸ್ತಾ ಇದ್ದಾರೆ. ನಿಮ್ಮ ಮರುಭೂಮಿಯ ಅವಸ್ಥೆ ದೂರವಾಗ್ತಾ ಇದೆ. ನಿಮ್ಮ ಮರುಭೂಮಿಯ ಅವಸ್ಥೆ ದೂರವಾಗ್ತಾ ಇದೆ. ಪರಿಶುದ್ಧಾತ್ಮರು ನಿಮ್ಮ ಹೃದಯವನ್ನ ಫಲವತ್ತತೆಯಿಂದ ತುಂಬಿಸ್ತಾ ಇದ್ದಾರೆ. ಓ ಗ್ಲೋರಿ. ಹೃದಯಗಳನ್ನು ತೆರೆದುಕೊಡಿ ಪ್ರಿಯರೇ. ಪರಿಶುದ್ಧಾತ್ಮರು ನಿಮ್ಮ ಮಧ್ಯೆ. ಪರಿಶುದ್ಧಾತ್ಮರು ಹೇಳ್ತಾ ಇದ್ದಾರೆ, ಯೇಸು ಹೇಳ್ತಾ ಇದ್ದಾರೆ, ಯವೇಲನ ಮುಖಾಂತರ ಮಾಡಿದ ವಾಗ್ದಾನ 2000 ವರ್ಷಗಳ ಹಿಂದೆ ನಾನು ಅದನ್ನು ಪೂರೈಸಿದ್ದೇನೆ. 2000 ವರ್ಷಗಳ ಹಿಂದೆ ಯವೇಲನ ಪ್ರವಾದನೆಯನ್ನು ಪೂರೈಸಿದ್ದೇನೆ. ಪಂಚಶತಮ ಹಬ್ಬದ ದಿನ ಆ ವಾಗ್ದಾನ ಪೂರೈಕೆ ಆಗಿದೆ. ಇವತ್ತು ಇಲ್ಲಿ ಸೇರಿ ಬಂದಿರುವ ವಿಶ್ವಾಸಿಗಳಿಗೆ ಹೇಳ್ತಾ ಇದ್ದಾರೆ, ದಾಹವುಳ್ಳವರಿಗೆ ಹೇಳ್ತಾ ಇದ್ದಾರೆ, ಪಂಚಶತಮ ಹಬ್ಬದ ಆ ಒಂದು ಕಾರ್ಯವನ್ನ ಇವತ್ತು ನಾನು ಪುನರುಜ್ಜೀವನ ಪಡಿಸ್ತೇನೆ. ಅದನ್ನ ಮತ್ತೆ ನಾನು ಉಜ್ಜೀವನ ಪಡಿಸ್ತಾ ಇದ್ದೇನೆ. ಮತ್ತೆ ನಾನು ಬಂದಂತ ವಿಶ್ವಾಸಿಗಳ ಹೃದಯದಲ್ಲಿ ಅತ್ತಿ ಉರಿಸ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯರೇ, ನಂಬಿಕೆ ಉಳ್ಳವರು, ನಂಬಿಗಸ್ತರು ದೇವರನ್ನ ಈ ವಾಗ್ದಾನವನ್ನ ನಂಬಿ ಸ್ತುತಿ ಮಾಡಿ. ಥ್ಯಾಂಕ್ ಯು ಜೀಸಸ್. ಕರಗಳನ್ನು ತಟ್ಟಿ ದೇವರಿಗೆ ಸ್ತೋತ್ರ ಮಾಡಿ ಪ್ರಿಯರೇ. ಶಕ್ತಿಯಾಗಿ Hallelujah. Praise the Lord. Praise the Lord. Hallelujah. ಯೇಸುವೇ ಸ್ತೋತ್ರ. ಮುಂಭಾಗದಲ್ಲಿ ಸ್ಥಳ ಇದೆ, ದಯವಿಟ್ಟು ಹಿಂದೆ ಅಂಟ್ಕೊಂಡು ಕುತ್ಕೊಂಡಿದ್ದೀರಾ. ಮುಂಭಾಗದಲ್ಲಿ ಸ್ಥಳ ಇದೆ. ಯಾರಿಗೆಲ್ಲ ಒಬ್ಬಂಟಿಗರಾಗಿದ್ದೀರೋ ದಯವಿಟ್ಟು ಮುಂಭಾಗಕ್ಕೆ ಬಂದು ಕುತ್ಕೊಳ್ಳಿ, ಸ್ಥಳ ಇದೆ ಇಲ್ಲಿ. ಪ್ರೈಸ್ ದ ಲಾರ್ಡ್. ಉಳಿದವರು ಈ ಕಡೆ ಗಮನ ಹರಿಸಿ. ಹಿಂದೆ ಜಾಗ ಇಲ್ಲದೆ ಇರೋರು ದಯವಿಟ್ಟು ಮುಂದೆ ಸ್ಥಳ ಇದೆ, ಮುಂಭಾಗಕ್ಕೆ ಬನ್ನಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಸೊ ಬಂದಾಗಿನಿಂದ ನಾವು ದೇವರು ಮಾಡಿದ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ಸ್ತೋತ್ರ ಮಾಡ್ತಾ ಇದ್ದೀವಿ. ಅನೇಕರು ಅವರನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನಪಟ್ಟು ಅನುಭವಿಸ್ತಾ ಇದ್ದೀರಾ. ಇನ್ನೂ ಕೆಲವರಿಗೆ ಆಗ್ತಾ ಇಲ್ಲ, ಆದರೆ ನೀವು ಅನುಭವಿಸಿಯೇ ಹೋಗ್ಬೇಕು ಇಲ್ಲಿಂದ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಎಲ್ಲ ಗಮನ ಈ ಕಡೆ ಇರಲಿ, ಎಲ್ಲೆಲ್ಲೋ ನೋಡಬೇಡಿ. ಅದೇ ರೀತಿ ಯಾರೆಲ್ಲ ಯೂಟ್ಯೂಬಲ್ಲಿದ್ದೀರೋ, ಫೇಸ್ಬುಕ್ಕಲ್ಲಿದ್ದೀರೋ, ವೆಬೆಕ್ಸಲ್ಲಿದ್ದೀರೋ, ನೀವು ಕೂಡ ಏಕಾಗ್ರತೆಯಿಂದ, ಆಸಕ್ತಿಯಿಂದ ಈ ದಿನ ಯೇಸುವಿನೊಂದಿಗೆ ಕಳೆಯಲು ನಿಮ್ಮನ್ನು ಬಿಟ್ಟುಕೊಡಿ. ಖಂಡಿತ ದೇವರು
ನೀವಾಗಿರುವ ಸ್ಥಳದಲ್ಲೇ ನಿಮ್ಮನ್ನು ಅವರ ಆತ್ಮನಿಂದ ಬಲಪಡಿಸಿ ನಡೆಸುವವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ರೋಮನ್ನರಿಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ ನಾವು ಓದೋಣ. ಸ್ವಲ್ಪ ಸರಿಯಾಗಿ ಗಮನ ಇಟ್ಟು ಕೂತ್ಕೊಳ್ಳಿ, ಕೇಳಿಸ್ಕೊಳ್ಳಿ. 8ನೇ ಅಧ್ಯಾಯ ಶರೀರ ಸ್ವಭಾವದಲ್ಲೇ ಮಗ್ನವಾಗಿರುವ ಮನಸ್ಸು ದೇವರಿಗೆ ಶತ್ರು. ಅಂತ ಮನಸ್ಸು ದೇವರ ನಿಯಮಕ್ಕೆ ಮಣಿಯುವುದಿಲ್ಲ, ಮಣಿಯಲು ಸಾಧ್ಯವೂ ಇಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈ ಶರೀರದ ಆಸೆ ಆಮಿಷಗಳಿಗೆ ಒಳಗಾಗಿ ಲೋಕವನ್ನು ಪ್ರೀತಿಸುತ್ತಾ ಜೀವಿಸುವ ಯಾವುದೇ ಮನುಷ್ಯನಾಗಿರಬಹುದು, ಆತನು ದೇವರಿಗೆ ಏನಾಗಿದ್ದಾನೆ? ಶತ್ರು. ದೇವರ ಪ್ರೀತಿಯನ್ನು ಅನುಭವಿಸ್ಲಿಕ್ಕಾಗತ್ತಾ? ಶತ್ರು ತನ್ನ ಶತ್ರುವಿನೊಂದಿಗೆ, ಯಾರು ಶತ್ರುವಾಗಿದ್ದಾರೋ ಆ ವ್ಯಕ್ತಿಯೊಂದಿಗೆ ಸತ್ಸಂಬಂಧದಲ್ಲಿ ಇರಲಿಕ್ಕಾಗತ್ತಾ? ಹಲೋ, ಇದ್ದೀರಾ? ಒಬ್ಬ ವ್ಯಕ್ತಿ ಒಬ್ಬನೊಂದಿಗೆ ಶತ್ರುತ್ವ ಬೆಳೆಸ್ಕೊಂಡ್ರೆ ಆ ವ್ಯಕ್ತಿಯೊಂದಿಗೆ ಫೆಲೋಶಿಪ್ಪಲ್ಲಿ ಇರೋಕ್ಕಾಗತ್ತಾ? ಫೆಲೋಶಿಪ್ಪಲ್ಲಿ ಇಲ್ಲ ಅಂದರೆ ಅವರ ಮಧ್ಯೆ ಸಮಾಧಾನ ಇರುತ್ತಾ? ಯಾವುದೂ ಇರೋದಿಲ್ಲ. ಅದೇ ರೀತಿ ಶರೀರ ಸ್ವಭಾವದಲ್ಲಿ ಮಗ್ನವಾಗಿರುವ ಮನಸ್ಸು, ಶರೀರ ಸ್ವಭಾವ, ಬೈಬಲಲ್ಲಿ ಯಾವುದೆಲ್ಲ ಮಾಡಬೇಡ ಅಂತ ಯೇಸು ಹೇಳಿದ್ದಾರೋ ಅದನ್ನು ನಾವು ಮಾಡ್ತಾ ಇರುವಾಗ ದೇವರಿಗೆ ನಾವೇನಾಗ್ತೀವಿ? ಶತ್ರುವಾಗಿರ್ತೀವಿ. ಈಗ ಶತ್ರು ನಾನಾದಾಗ ನನ್ನ ತಂದೆಯಿಂದ ಬರಬೇಕಾದ ಎಲ್ಲ ರೀತಿಯ ಒಳಿತುಗಳು ನನಗೆ ಅನುಭವಿಸ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇವತ್ತು ದೇವರು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಏನಕ್ಕೆ? ಅವರೊಂದಿಗೆ ಸತ್ಸಂಬಂಧಕ್ಕೆ ಬಂದಿರೋರು ಭಾಳ ಮಂದಿ ಇರಬಹುದು, ಬಾರದೆ ಇರೋರು ಕೂಡ ಇರ್ಬೋದು. ನಮಗೆ ಗೊತ್ತಾಗಲ್ಲ, ನನಗಂತೂ ಗೊತ್ತಾಗಲ್ಲ. ಆದರೆ ದೇವರಿಗೆ ನಿಮ್ಮ ಒಬ್ಬೊಬ್ಬರ ಅಂತರಂಗಗಳು ಬಟ್ಟ ಬಯಲಾಗಿದೆ. ನಿಮ್ಮ ಹೃದಯಗಳನ್ನು ಯಾರು ದೇವರಿಗೆ ಹೇಳ್ಕೊಡ್ಬೇಕಾಗಿ ಇಲ್ಲ. ಅಂಜೂರದ ಮರದ ಕೆಳಗಡೆ ಅಲ್ವಾ ಯಾರಿದ್ರು? ನತಾನಿಯೇಲ ಇದ್ದ. ಅವನು ಅಂಜೂರದ ಮರದ ಕೆಳಗಡೆ ಇದ್ದ. ಜೋಸೆಫ್ ಅವನನ್ನು ಕರ್ಕೊಬರ್ತಾನಲ್ವಾ? ಯಾರು? ಫಿಲಿಪ. ಫಿಲಿಪ್ ಅವನನ್ನು ಕರ್ಕೊಬರ್ತಾನೆ. ಆಗ ಯೇಸು ಆತನಿಗೆ ಹೇಳ್ತಾರೆ, ನೀನು ಅಂಜೂರದ ಮರದ ಕೆಳಗಡೆ ಇದ್ದಾಗಲೇ ನಾನು ನಿನ್ನನ್ನು ನೋಡಿದೆ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ನಮ್ಮೆಲ್ಲರನ್ನು ಯಾರು ನೋಡ್ತಾ ಇದ್ದಾರೆ? ಸೊ ನಿಮ್ಮ ಹೃದಯಗಳು ದೇವರಿಗೆ ನೇರವಾಗಿ ಕಾಣ್ತಾ ಇದೆ. ಈಗ ನೀವು ಅವರಿಗೆ ಡ್ರಾಮಾ ಮಾಡಿ ಏನು ಪ್ರಯೋಜನ ಇಲ್ಲ. ಇಲ್ಲಿ ಒಂದೇ ಮಾಡಬೇಕು ನಾನು, ಏನು? ಒಂದು ವೇಳೆ ಶರೀರ ಸ್ವಭಾವದಲ್ಲಿ ನಾನು ಜೀವಿಸ್ತಾ ಇರುವುದಾದರೆ ದೇವರಲ್ಲಿ ಒಂದು ಸಾರಿ ಕೇಳಿ, ಸಾರಿ ಜೀಸಸ್, ಪರಿಶುದ್ಧಾತ್ಮರೇ ಸಾರಿ, ತಪ್ಪಾಯಿತು, ಕ್ಷಮೆ ಕೊಡಿ ಅಂತ ಹೇಳಿ ನಾನು ಯೇಸುವಿನ ವಾಕ್ಯಕ್ಕೆ ನನ್ನನ್ನು ಬಿಟ್ಟುಕೊಟ್ಟು ಅಥವಾ ಯೇಸುವಿನ ಕಡೆಗೆ ತಿರುಗಿಕೊಂಡಾಗ ನಾನು ಯೇಸುವಿಗೆ ಮಿತ್ರನಾಗಿ ಮಾರ್ಪಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮಿತ್ರರಾಗಿರುವ ಪ್ರಿಯ ಸಹೋದರ ಸಹೋದರಿಯರೇ, ಇನ್ನೂ ಹೆಚ್ಚಾಗಿ ಅವರೊಂದಿಗೆ ಒಂದಾಗಿ. ಯಾರೆಲ್ಲ ಮಿತ್ರರಾಗಲಿಲ್ಲ, ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಇದ್ದೀವಿ ಅಂತ ನಿಮ್ಮ ಮನಸ್ಸಿಗೆ ಅನಿಸ್ತಾ ಇದೆಯೋ ಅಂಥವರು ತೀರ್ಮಾನ ಮಾಡಿ ಈ ಧ್ಯಾನದಲ್ಲಿ ಈ ಸಂಜೆ ನಾನು ಇಲ್ಲಿಂದ ಹೋಗುವಾಗ ನಾನು ದೇವರಿಗೆ ಶತ್ರುವಾಗಿ ಹೋಗೋದಿಲ್ಲ, ಬದಲಾಗಿ ಯೇಸುವಿಗೆ ಮಿತ್ರನಾಗಿ ಇಲ್ಲಿಂದ ಹೋಗ್ತೇನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಒಂದು ವೇಳೆ ಶತ್ರುವಾಗಿದ್ರೆ ಯಾರು ಲೋಕದಲ್ಲಿ ಲೌಕಿಕವಾಗಿ ಜೀವಿಸ್ತಾ ಇರ್ತಾರೋ ಅಂಥ ಮನಸ್ಸು ಯಾರ ನಿಯಮಕ್ಕೆ ಮಣಿಯುವುದಿಲ್ಲ? ಅಂದರೆ ದೇವರ ವಾಕ್ಯಕ್ಕೆ ಮಣಿಯೋದಿಲ್ಲ. ಅವರು ದೇವರ ವಾಕ್ಯಕ್ಕೆ ಮಣಿಯೋದಿಲ್ಲ ಅಂದರೆ ನೀನು ದೇವರ ಜೊತೆ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಜೊತೆ ಇಲ್ಲದೆ ಪ್ರಾರ್ಥನೆ ಮಾಡೋಕ್ಕಾಗತ್ತಾ? ದೇವರ ಜೊತೆ ಇಲ್ಲ
ಜೊತೆ ಇಲ್ಲದೆ ಪ್ರಾರ್ಥನೆ ಮಾಡೋಕ್ಕಾಗಲ್ವಾ? ಮಾಡ್ತಾನೇ ಇಲ್ವ? ಇಷ್ಟು ವರ್ಷ ಮಾಡಿದ್ದೇನು ನಾವು? ಅದನ್ನೇ ಮಾಡಿದ್ದು. ಆದರೆ ಈಗ ಆಗತ್ತಾ ಹಂಗೆ ಮಾಡೋಕ್ಕೆ? ಆಗಲ್ಲ. ಯಾರು ನಿಜವಾಗಲೂ ದೇವರ ಶುಭ ಸಂದೇಶವನ್ನು ಅರ್ಥ ಮಾಡಿಕೊಂಡಿದ್ದೀವಿಯೋ ಅವರಿಗೆ ದೇವರಿಂದ ಬೇರ್ಪಟ್ಟು ಮತ್ತೆ ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ. ಯಾವಾಗುತ್ತೆ ಅಂದರೆ ಆ ತಪ್ಪಿಗೆ ಕ್ಷಮೆಯಾಚಿಸಿ ಅವರೊಂದಿಗೆ ಒಂದಾಗಿ ಆನಂತರ ಮಾತ್ರನೇ ಮಾಡೋಕ್ಕಾಗೋದು. ಆವಾಗಲೇ ಅವರಿಗೆ ಸಮಾಧಾನ ಅನಿಸೋದು. ಇಲ್ಲ ಅಂದರೆ ಅವ್ರು ಏನೇ ಮಾಡಿದ್ರು ಕೂಡ ಅವರಿಗೆ ಸಮಾಧಾನ ಅನಿಸೋದಿಲ್ಲ. ಹೌದಾ ಇಲ್ಲೋ? ಹಲೋ, ಹೌದಾ ಇಲ್ಲ? ಸೊ ಹಾಗಾಗಿ ಅಂಥ ಮನಸ್ಸು ದೇವರ ನಿಯಮಕ್ಕೆ ಮಣಿಯುವುದಿಲ್ಲ, ಮಣಿಯಲು ಸಾಧ್ಯವೂ ಇಲ್ಲ. ಹಾಲೆಲೂಯ, ಹಾಲೆಲೂಯ. ನೋಡಿ, ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯುವವರು ದೇವರನ್ನು ಮೆಚ್ಚಿಸಲು ಸಾಧ್ಯ ಇಲ್ಲ ಅಲ್ಲ, ಸಾಧ್ಯನೇ ಇಲ್ಲ. ಎಲ್ಲಿವರೆಗೆ ಶಾರೀರಿಕವಾದ ದುರಿಚ್ಛೆಗಳಿಗೆ ಒಳಗಾಗಿ ನಾವು ಬದುಕ್ತೇವೆಯೋ ಅಲ್ಲಿವರೆಗೂ ಬೇಕಾದರೆ ಇಂಗ್ಲೀಷು ಕನ್ನಡ ಎರಡು ಹಾಕಿ, ಕೆಲವ್ರಿಗೆ ಗೊತ್ತಾಗಲ್ವೇನೋ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯ. ಎಲ್ಲಿವರೆಗೆ ಶಾರೀರಿಕವಾಗಿ ನಾವು ಜೀವಿಸ್ತಾ ಇರ್ತೇವೆಯೋ ದೇವರನ್ನು ಮೆಚ್ಚಿಸಲು ಸಾಧ್ಯನೇ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 3ನೇ ವಾಕ್ಯ ಒಂದ್ಸಾರಿ ಓದೋಣ. ಎಫೆಸದವರಿಗೆ ಬರೆದ ಪತ್ರಿಕೆ, ಎಫೆಸಿಯನ್ಸ್ ಚಾಪ್ಟರ್ 2 ವರ್ಸಸ್ 3. ವಾಸ್ತವವಾಗಿ ಹಿಂದೊಮ್ಮೆ ನಾವೆಲ್ಲರೂ ಸಹ ಹಾಗೆಯೇ ಇದ್ದೆವು. ಶಾರೀರಿಕ ಆಸೆ ಆಮಿಷಗಳಿಗೆ ತುತ್ತಾಗಿದ್ದೆವು ಹಾಗೂ ಮಾನಸಿಕ ಹಾಗೂ ಶಾರೀರಿಕ ದುರಿಚ್ಛೆಗಳನ್ನೇ ಈಡೇರಿಸುತ್ತಾ ಬಂದೆವು. ಸ್ವಭಾವತಃ ನಾವು ಸಹ ಇತರರಂತೆಯೇ ದೈವ ಕೋಪಕ್ಕೆ ಗುರಿಯಾಗಿದ್ದೆವು. ಯಾರ ಕೋಪಕ್ಕೆ ಗುರಿಯಾಗಿದ್ವಿ? ಯಾರ ಕೋಪಕ್ಕೆ? ನಾವು ಯಾವಾಗ ಶಾರೀರಿಕವಾಗಿ ಜೀವಿಸ್ತೇವೆಯೋ ಆಗ ದೇವರ ಕೋಪಕ್ಕೆ ನಾವು ಗುರಿಯಾಗ್ತೇವೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅರ್ಥ ಆಗ್ತಿದ್ಯಾ? ಯಾವಾಗ ಶಾರೀರಿಕವಾಗಿ ನಾವು ಜೀವಿಸ್ತೇವೆಯೋ ಆಗ ನೀವೆಷ್ಟೇ ಪ್ರಾರ್ಥನೆ ಮಾಡಿ ನಿಮಗೆ ಒಂದು ವೇಳೆ ಅದು ಸಮಾಧಾನ ತರುವಂತಿರ್ಬೋದು, ಆದರೆ ಅದು ದೇವರಿಗೆ ಬೇಕಾಗಿರೋದಿಲ್ಲ. ಅದು ದೇವರ ಲೆಕ್ಕದಲ್ಲಿ ಅದು ಪ್ರಯೋಜನ ಕೂಡ ಇಲ್ಲ. ಯಾವಾಗ ಒಂದು ಮನುಷ್ಯ ಶಾರೀರಿಕವಾದ ದುರಿಚ್ಛೆಗಳನ್ನು ಬಿಟ್ಟು ಅವನು ಆತ್ಮಿಕವಾಗಿ ಯೇಸುವಿನಲ್ಲಿ ಪವಿತ್ರಾತ್ಮರಲ್ಲಿ ಒಂದಾಗ್ತಾನೋ ಆಗ ಅವನ ಎಲ್ಲ ಕಾರ್ಯಗಳು ಕೂಡ ದೇವರಿಗೆ ಇಷ್ಟವಾಗ್ತದೆ. ಅವನು ದೇವರ ಪ್ರೀತಿಗೆ ಪಾತ್ರನಾಗ್ತಾನೆ, ದೇವರ ಅನ್ಯೋನ್ಯತೆಗೆ ಅವನು ಬರ್ತಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ, ಹಾಲೆಲೂಯ. ಸೊ ಈ ರೀತಿಯಾದ ಒಂದು ವರ್ಗಕ್ಕೆ ನಾವು ಹಿಂದೆ ಸೇರಿದ್ವಿ. ಆದರೆ ದೇವರ ಕೃಪೆ, ಅಪಾರವಾದ ಕರುಣೆ, 4ನೇ ವಾಕ್ಯ ಹೇಳ್ತಾ ಇದೆ. ಅಲ್ಲೇ 4ನೇ ವಾಕ್ಯ, ಆದರೆ ಕರುಣಾಮಯ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ. ಹೇಳಿ, ಕರುಣಾಮಯ ದೇವರು ನನ್ನನ್ನು ಅಪಾರವಾಗಿ ಪ್ರೀತಿಸಿ. ಎಷ್ಟು ಪ್ರೀತಿಸಿ? ಮತ್ತೆ ನಮ್ಮ ಅಪರಾಧಗಳ ನಿಮಿತ್ತ ಆಧ್ಯಾತ್ಮಿಕವಾಗಿ ಮೃತರಾಗಿದ್ದ ನಮ್ಮನ್ನು ಕ್ರಿಸ್ತ ಯೇಸುವಿನೊಡನೆ ಜೀವಂತರನ್ನಾಗಿ ಮಾಡಿದರು. ಆಧ್ಯಾತ್ಮಿಕವಾಗಿ ಸತ್ತು ಹೋಗಿದ್ದ ನಮ್ಮೆಲ್ಲರನ್ನ ಏನ್ ಮಾಡಿದ್ರು? ಕ್ರಿಸ್ತ ಯೇಸುವಿನೊಡನೆ ಏನ್ ಮಾಡಿದ್ರು? ಜೀವಂತರಾಗಿ ಮಾರ್ಪಡಿಸಿದ್ರು. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಈ ಕಡೆ ಇರೋರು ಮೋನಿಗೆ ಮಾತ್ರನೇ ಖುಷಿಯಾಗಿರೋದು, ಅವರೊಬ್ಬಳೇ ಚಪ್ಪಾಳೆ ಹೊಡಿತಾ ಇರೋದು. ನಿಮ್ಗೆ ಯಾರಿಗೂ ಅರ್ಥನೇ ಆಗಿಲ್ಲ ಏನು ಮಾಡೋದು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಆಧ್ಯಾತ್ಮಿಕವಾಗಿ ಸತ್ತು ಹೋಗಿದ್ದ, ಎಲ್ಲಿ? ಆತ್ಮದಲ್ಲಿ ಸತ್ತು ಹೋಗಿದ್ದ ನಮ್ಮೆಲ್ಲರನ್ನ ಯೇಸು ಕ್ರಿಸ್ತರ ಮುಖಾಂತರವಾಗಿ ತಂದೆ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ನಮ್ಮ ಒಬ್ಬೊಬ್ಬರು
ನಾವೊಬ್ಬೊಬ್ಬರು ಕೂಡ ಆತ್ಮದಲ್ಲಿ ಜೀವಂತರಾಗಬೇಕು ಅಂತೇಳಿ ಯೇಸುವನ್ನು ಮರಣಕ್ಕೆ ಗುರಿಪಡಿಸಿ ಆ ಮರಣದ ಮುಖಾಂತರ ನಮ್ಮೆಲ್ಲರನ್ನ, ಅವರ ಪುನರುತ್ಥಾನದ ಮುಖಾಂತರ ನಮ್ಮೆಲ್ಲರನ್ನ ಆತ್ಮಿಕ